ಬ್ರಹ್ಮಾಸ್ತ್ರ ವಿದ್ಯೆ. ಈ ವಿದ್ಯೆ ಯಾವ ರೀತಿ ಅಂದರೆ ಇದ್ರ ಮುಂದೆ ಎಲ್ಲ ಯಂತ್ರ ತಂತ್ರ ಮಂತ್ರ ಏನೆಲ್ಲ ವಿದ್ಯೆ ಇದೆಯೋ ಅವೆಲ್ಲವೂ ಈ ಬ್ರಹ್ಮಾಸ್ತ್ರ ವಿದ್ಯೆ ಮುಂದೆ ತಲೆಬಾಗ್ತವೆ. ಈ ವಿದ್ಯೆಗೆ ಬ್ರಹ್ಮಾಂಡನ ವಶ ಮಾಡೋ ತಾಕತ್ತಿದೆ. ಈ ವಿದ್ಯೆಯ ಪರಿಣಾಮ ಏನು ಅಂದರೆ ಇದು ವಿಧ್ವಂಸಕ. ಜೊತೆಗೆ ಇದು ಯಾವಾಗ ನಡೀತದೋ ಅವಾಗೆಲ್ಲ ಇದು ಎಲ್ಲರ ರಕ್ಷಣೆ ಮಾಡ್ತದೆ. ಸಾಧಕ ತನ್ನ ಸಾಧನೆಯ ಪಥದಲ್ಲಿ ಅಗ್ರೆಸಿವ್ ಆಗಿರಲಿಕ್ಕೆ, ಕೆಲ ವಿದ್ಯೆ ಕಲೀಲಿಕ್ಕೆ ಅಥವಾ ತನ್ನ ಆತ್ಮದ ತತ್ವ ತನಕ ತಲುಪಲಿಕ್ಕೆ, ಬ್ರಹ್ಮ ತತ್ವ ತನಕ ತಲುಪಲಿಕ್ಕೆ ಈ ವಿದ್ಯೆಯ ಅವಶ್ಯಕತೆ ಬಿದ್ದೇ ಬೀಳ್ತದೆ. ನಾವು ಇದನ್ನು ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅಥವಾ ಶ್ರೀವಿದ್ಯೆ ಅಂತಲೂ ಕರಿತೀವಿ. ಈ ಎಲ್ಲ ವಿದ್ಯೆ ಈ ಬ್ರಹ್ಮಾಸ್ತ್ರ ವಿದ್ಯೆಯ ಮುಂದೆ ಒಂದು ಸೂಕ್ಷ್ಮ ಬಿಂದುವಿನ ತರಹ. ನಾವು ಶಾಸ್ತ್ರ ಓದಿದ್ದೀವಿ, ಪುರಾಣ ಓದಿದ್ದೀವಿ, ಅದರ ಬಗ್ಗೆ ನೋಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಯಾವಾಗ ಈ ಬ್ರಹ್ಮಾಸ್ತ್ರ ನಡೆದಿದೆಯೋ, ಪ್ರಯೋಗ ಆಗಿದೆಯೋ ಆ ಬ್ರಹ್ಮಾಸ್ತ್ರದ ಮುಂದೆ ಎಲ್ಲರೂ ತಲೆಬಾಗಿದ್ದಾರೆ. ಆದರೆ ಈ ಬ್ರಹ್ಮಾಸ್ತ್ರದ ಉಪಯೋಗ ದುರುಪಯೋಗಕ್ಕೆ ಯೂಸ್ ಮಾಡಿದ್ದೇ ಜಾಸ್ತಿ. ಅಂದರೆ ಇದು ಪ್ರಯೋಗ ಮಾಡುವಂಥದ್ದಲ್ಲ. ಯಾಕಂದರೆ ಈ ಬ್ರಹ್ಮಾಸ್ತ್ರ ಇದೆ ಅಂದ್ರೇ ಎಲ್ಲ ನಿಷ್ಪ್ರಯೋಜಕ ಆಗಿಬಿಡ್ತದೆ. ಅದನ್ನು ಪ್ರಯೋಗಿಸುವ ಅವಶ್ಯಕತೆ ಇಲ್ಲ. ಇದು ಯಾವ ರೀತಿಯ ಆಯುಧ ಅಂದರೆ ಇದರ ಧಾರಣೆ ಮಾಡೋದ್ರಿಂದ ಎಲ್ಲ ಗ್ರಹ, ನಕ್ಷತ್ರ, ಭೂಮಂಡಲ, ಯಕ್ಷ, ಗಂಧರ್ವ, ಸರ್ಪ, ಭೂತ, ಪ್ರೇತ, ಪಿಶಾಚ ಎಲ್ಲವೂ ನಿಷ್ಕ್ರಿಯ ಆಗ್ತದೆ. ಇದ್ರ ಮುಂದೆ ಎಲ್ಲವೂ ನಿಷ್ಕ್ರಿಯ ಆಗ್ತದೆ. ನಮ್ಮ ಹತ್ರ ಈ ಬ್ರಹ್ಮಾಸ್ತ್ರ ವಿದ್ಯೆ ಇದೆ ಅಂದರೆ ಆ ಕಡೆಯಿಂದ ದೇವತೆಗಳು ಬಂದರೂ ಸಹ ಅವರ ಶಕ್ತಿ ಇದ್ರ ಮುಂದೆ ನಿಷ್ಕ್ರಿಯ ಆಗ್ತದೆ. ಯಾವಾಗ ಅಸಂಭವ ಶಬ್ದದ ಉತ್ಪತ್ತಿ ಆಗ್ತದೋ ಆವಾಗ ಈ ಬ್ರಹ್ಮಾಸ್ತ್ರ ತನ್ನ ಆಕಾರ, ತನ್ನ ಅವತಾರನ ತೋರಿಸ್ತದೆ, ಪ್ರಯೋಗಕ್ಕೆ ಬರ್ತದೆ. ಇನ್ನು ಸಾಧ್ಯನೇ ಇಲ್ಲ. ತುಂಬ ಪ್ರಯಾಸ ಮಾಡಾಯಿತು, ಎಷ್ಟೋ ಮಂತ್ರ ಮಾಡಿದ್ವಿ, ಎಷ್ಟೋ ಸ್ತೋತ್ರ ಮಾಡಿದ್ವಿ, ಪೂಜೆ ಪಾಠ ಮಾಡಿದ್ವಿ, ಏನೆಲ್ಲ ಸಾಧನೆ ಮಾಡಿದ್ವಿ, ತುಂಬ ಕಲ್ತ್ವಿ, ಆದರೂ ಏನೂ ಆಗ್ತಾ ಇಲ್ಲ, ಅನುಭವ ಆಗ್ತಾ ಇಲ್ಲ ಅಂದಾಗ, ಅಥವಾ ನಮಗೇನು ಬೇಕೋ ಅದು ಸಿಗ್ತಾ ಇಲ್ಲ, ನಮಗೇನು ಕೆಲಸ ಆಗಬೇಕೋ ಅದು ಆಗ್ತಾ ಇಲ್ಲ, ಆವಾಗ ಎಲ್ಲೋ ಒಂದು ಕಡೆ ಈ ಬ್ರಹ್ಮಾಸ್ತ್ರ ನಮಗೋಸ್ಕರ ಇದೆ. ಆ ಬ್ರಹ್ಮಾಸ್ತ್ರ ಸುಮ್ಮನೆ ಸಿಗಲ್ಲ. ಅದಕ್ಕೋಸ್ಕರ ನಮ್ಮ ಪಾತ್ರತೆ, ನಮ್ಮ ಯೋಗ್ಯತೆ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಆ ಪಾತ್ರತೆಯ ಒಳಗೆ ನಾವು ನರದಿಂದ ನಾರಾಯಣ ಆಗಬೇಕಾಗ್ತದೆ, ಜೀವದಿಂದ ಶಿವ ಆಗಬೇಕಾಗ್ತದೆ, ಮನುಷ್ಯನಿಂದ ದೇವರಾಗಬೇಕಾಗ್ತದೆ. ಯಾಕಂದರೆ ಇದರ ತೇಜಸ್ಸು ಇಂದ್ರನ ವಜ್ರಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ. ಎಲ್ಲ ದಶಮಹಾವಿದ್ಯೆ ಒಂದು ಕಡೆ ಇಡಿ, ಈ ಬ್ರಹ್ಮಾಸ್ತ್ರ ವಿದ್ಯೆ ಒಂದು ಕಡೆ ಇಡಿ. ಆ ದಶಮಹಾವಿದ್ಯೆಯಲ್ಲಿ ಬಗಲಾಮುಖಿ ದೇವಿನ ಬ್ರಹ್ಮಾಸ್ತ್ರದ ದೇವಿ ಅಂತ ಹೇಳ್ತಾರೆ. ಈ ದೇವಿಯ ಉಪಾಸನೆಯಿಂದಲೇ ನಾವು ಬ್ರಹ್ಮಾಸ್ತ್ರದ ತನಕ ತಲುಪಬಹುದು. ಶ್ರೀವಿದ್ಯೆಯಲ್ಲಿ ಬ್ರಹ್ಮಾಸ್ತ್ರ ಇಲ್ಲ, ಕಾಳಿ ವಿದ್ಯೆಯಲ್ಲೂ ಬ್ರಹ್ಮಾಸ್ತ್ರ ಇಲ್ಲ. ದಶಮಹಾವಿದ್ಯೆಯಲ್ಲಿ ಒಂದೇ ಬ್ರಹ್ಮಾಸ್ತ್ರ, ಅದು ಬಗಲಾಮುಖಿ. ಅದು ಎದುರಿಗಿನವನ ತೇಜಸ್ಸನ್ನು ನಿಷ್ಕ್ರಿಯ ಮಾಡ್ತದೆ. ಯಾರು ಎಷ್ಟೇ ಜ್ಞಾನಿಯಾಗಿರಲಿ, ಯಾರು ಎಷ್ಟೇ ವಿಜ್ಞಾನಿ ಆಗಿರಲಿ, ಯಾರೇ ಎಷ್ಟೇ ವಿದ್ವಾನ್ ಆಗಿರಲಿ, ಸ್ವಯಂ ದೇವತೆಗಳೇ ಆದರೂ ಸಹ ಈ ವಿದ್ಯೆ ಮುಂದೆ ಎಲ್ಲರೂ ತಲೆ ತಗ್ಗಿಸಲೇಬೇಕು. ಇದನ್ನು ಸಾಧಿಸುವವನು ಸಹ ಸಾಮಾನ್ಯ ಮನುಷ್ಯ ಆಗಿರಲ್ಲ. ಇದನ್ನು ಸಾಧಿಸಬೇಕು ಅಂದರೆ ಕ್ರಮದಲ್ಲಿ ಇಳಿಬೇಕಾಗ್ತದೆ. ಅದಕ್ಕೆ ಪಾತ್ರತೆನ, ಅರ್ಹತೆನ ಗಳಿಸಬೇಕಾಗ್ತದೆ. ಇದು 3 ದಿವಸದಲ್ಲಿ, 1 ವಾರದಲ್ಲಿ, 1 ತಿಂಗಳಲ್ಲಿ ಸಾಧಿಸುವ ವಿದ್ಯೆ ಅಲ್ಲ. ಯಾಕಂದರೆ ಈಗಂತೂ ಈ ವಿದ್ಯೆಯ ದಶಮಹಾವಿದ್ಯೆಯ ವ್ಯಾಪಾರ ಮಾಡಲಿಕ್ಕೆ ಇಳಿದಿದ್ದಾರೆ. 3,000, 5,000, 10,000, 50,000 ಈ ಧೂರ್ತ ಪಾಖಂಡಿಗಳು, ಡೋಂಗಿಗಳು, ಈ ಧೂರ್ತರಿಗೆ, ಪಾಖಂಡಿಗಳಿಗೆ ಗುರುವಿನ ಮುಖವಾಡ ಹೊತ್ತು ವ್ಯಾಪಾರನ ಮಾಡ್ತಾ ಇರುವಂಥವರಿಗೆ ಇಂಥ ವಿಚಾರಗಳೇ ಬರ್ತವೆ. ವಿದ್ಯೆಯ ವ್ಯಾಪಾರ ಮಾಡೋದು. ಈ ಬ್ರಹ್ಮಾಸ್ತ್ರ ವಿದ್ಯೆ ಮೇಲೆ ಯಾವುದೇ ಶಾಸ್ತ್ರ ಇಲ್ಲ. ಬ್ರಹ್ಮಾಸ್ತ್ರನ ಕೋಡಿಂಗ್ ಮಾಡಲಾಗಿದೆ. ಯಾವುದೇ ಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಲಿಖಿತವಾಗೇನಿಲ್ಲ. ನಿದರ್ಶನಗಳು ಇರಬಹುದು, ಆದರೆ ಅಲ್ಲಿ ತನಕ ತಲುಪಲಿಕ್ಕೆ ನಾವು ನಮ್ಮೊಳಗಿನ ಪ್ರಜ್ಞೆನ, ಬ್ರಹ್ಮನ ಪ್ರಕಟ ಮಾಡಬೇಕಾಗ್ತದೆ. ನಮ್ಮೊಳಗೆ ಆ ಸತ್ಯದ ಬ್ರಹ್ಮನ ಪ್ರಕಟ ಆದಾಗಲೇ ಆ ಬ್ರಹ್ಮವಿದ್ಯೆ, ಬ್ರಹ್ಮಾಸ್ತ್ರ ವಿದ್ಯೆ ನಮಗೆ ಅರ್ಥ ಆಗ್ತದೆ. ಕುಂಡಲಿನಿಯಲ್ಲಿ ಬಿದ್ದವರಿಗೆ, ಚಕ್ರದಲ್ಲಿ ಸಿಲುಕ ಹಾಕ್ಕೊಂಡವರಿಗೆ, ಹೀಲಿಂಗ್ ಕಾನ್ಸೆಪ್ಟ್ನಲ್ಲಿ ಬಿದ್ದವರಿಗೆ, ಸಣ್ಣ ಪುಟ್ಟ ಸಿದ್ಧಿ ಮಾಡಿಕೊಂಡವರಿಗೆ ಈ ಬ್ರಹ್ಮಾಸ್ತ್ರದ ಬಗ್ಗೆ ಹೇಗೆ ಅರಿವಿರ್ಲಿಕ್ಕೆ ಸಾಧ್ಯ? ಅವ್ರಿಗೆ ಬ್ರಹ್ಮಾಸ್ತ್ರದ ನಾಲೆಜ್ ಇರಲಿಕ್ಕೆ ಹೇಗೆ ಸಾಧ್ಯ? ಅವರಿಗೆ ಈ ಪ್ರಪಂಚ ಬಿಟ್ಟು ಹೊರಗಡೆ ಯೋಚನೆ ಮಾಡಲಿಕ್ಕೆ ಬರಲ್ಲ. 10-20 ಪುಸ್ತಕ ಓದ್ಕೊಂಡು ಒಳಗಡೆ ಏನು ಪ್ರೋಗ್ರಾಮಿಂಗ್ ಆಗ್ತದೋ ಅದ್ರ ಮೂಲಕ ಹೇಳಿಕ್ಕೆ ಹೋಗಿ
ಅವರು ತಮಗೆ ತಾವೇ ಮುಟ್ಟಾಳನನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ, ಮನಸ್ಸಿನ ಅಧೀನರಾಗಿದ್ದಾರೆ. ಇದು ಮನಸ್ಸಿನ ವಾಣಿನ ಆತ್ಮದ ಅವರ ಶಬ್ದದಿಂದನೇ ಗೊತ್ತಾಗ್ತದೆ. ಎಲ್ಲರೂ ಮಂತ್ರನ ಗುಪ್ತ ಅಂತಾರೆ, ಆದರೆ ಇವತ್ತೇನಾಗಿದೆ ಅಂದರೆ ಮಂತ್ರದ ಅಧಿಕಾರ, ಮಂತ್ರಕ್ಕೆ ಪಾತ್ರತೆ, ಯಾರಿಗೂ ಪಾತ್ರತೆಯೇ ಇಲ್ಲ. ಈಗಂತೂ ಪಾತ್ರತೆ ಎರಡು ರೀತಿಯಲ್ಲಿ. ಒಂದು, ನಿಮ್ಮ ಹತ್ರ ದುಡ್ಡಿರಬೇಕು, ಆವಾಗ ನಿಮಗೆ ಯಾವ ಬೇಕಾದರೂ ವಿದ್ಯೆ ಕಲಿಸ್ಕೊಡ್ತಾರೆ. ನಿಮಗೆ ಯೋಗ್ಯತೆ ಅರ್ಹತೆ ಇರಬೇಕು ಅಂತೇನಿಲ್ಲ, ದುಡ್ಡಿದ್ರೆ ಸಾಕು. ಅವ್ರಿಗೆ ದುಡ್ಡಾಗಬೇಕು, ನೀವು ದುಡ್ಡು ಕೊಟ್ಟರೆ ನಿಮ್ಗೆ ವಿದ್ಯೆ ಹೇಳ್ಕೊಡ್ತಾರೆ. ಅಥವಾ ನಿಮಗೆ ಹೆಸರು ತಾಕತ್ತಿರಬೇಕು, ಆವಾಗ ನಿಮ್ಗೆ ಕಲಿಸ್ಕೊಡ್ತಾರೆ. ಅಂದರೆ ನಿಮ್ಮಿಂದ ಏನಾದರೂ ಅವ್ರಿಗೆ ಲಾಭ ಆಗಬೇಕು. ಫ್ರೀಯಾಗಿ ಯಾರೇನು ಹೇಳ್ಕೊಡಲ್ಲ. ಈ ವೆಬಿನಾರು, ಸೆಮಿನಾರು, ವರ್ಕ್ಶಾಪ್, ಝೂಮ್ ಮೀಟಿಂಗ್ ಇಲ್ಲಿ ನಮ್ಮನ್ನು ಮುಟ್ಟಾಳರನ್ನಾಗಿ ಮಾಡ್ತಾರೆ. ಪ್ರಾಣಾಯಾಮ ಮಾಡೋದು, ಮಂತ್ರ, ಯಂತ್ರ, ಉಚ್ಚಾರಣೆ ಯಾವ ರೀತಿ ಹೇಳಬೇಕು, ಯಾವ ರೀತಿ ಕೂತ್ಕೊಳ್ಬೇಕು, ಇವೆಲ್ಲ ಆಲ್ರೆಡಿ ನಮ್ಗೆ ಬರ್ತದೆ. ನಮ್ಮೊಳಗೆ ಏನಿದೆಯೋ, ನಮಗೇನು ಗೊತ್ತಿದೆಯೋ ಅದನ್ನೇ ಹೇಳ್ಕೊಡ್ತಾ ಇದ್ದಾರೆ. ಅವರು ಕೇವಲ ನಮ್ಮ ಮೇಲ್ಗಡೆ ಇರುವಂತಹ ಡಸ್ಟನ್ನು, ಧೂಳನ್ನು ಕ್ಲೀನ್ ಮಾಡ್ತಾರೆ. ಪ್ರಾಣಾಯಾಮ ಮಾಡಿ, ಅನುಲೋಮ ವಿಲೋಮ ಮಾಡಿ, ಭಸ್ತ್ರಿಕಾ ಮಾಡಿ. ಬ್ರಹ್ಮಾಸ್ತ್ರ ಒಂದೇ ವಿದ್ಯೆ, ಯಾವ ಮಂತ್ರ ಇಲ್ಲದೆ, ಯಾವ ಜಪ ಇಲ್ಲದೆ ಸಿದ್ಧಿಯಾಗುವಂತಹ ವಿದ್ಯೆ. ವಿನಾ ಮಂತ್ರೇಣ ಸಿದ್ಧತೆ, ವಿನಾ ಜಾಪೇಣ ಸಿದ್ಧತೆ. ಇದಕ್ಕೋಸ್ಕರ ಯಾವುದೇ ಕೋರ್ಸ್ ಮಾಡುವ ಅವಶ್ಯಕತೆ ಇಲ್ಲ. ನೀವು ಆ ಬ್ರಹ್ಮನ ಮುಂದೆ ಸಮರ್ಪಣೆ ಮಾಡುವ ಅವಶ್ಯಕತೆ ಇದೆ. ಬ್ರಹ್ಮಾಸ್ತ್ರ ಒಂದ್ರ ಮುಂದೆ ಸ್ತಂಭನ ಆಗುತ್ತೆ ಸಮರ್ಪಣೆಯಿಂದ. ಬ್ರಹ್ಮಾಸ್ತ್ರ ಪ್ರಯೋಗ ಆಗೋದು ಸಹ ಒಂದರಿಂದನೇ, ಅದು ಸಮರ್ಪಣೆನೇ. ಯಾರ್ಯಾರು ಆತ್ಮವಿದ್ಯೆ ಹೇಳ್ಕೊಡ್ತೀನಿ, ಬ್ರಹ್ಮಾಸ್ತ್ರ ವಿದ್ಯೆ ಹೇಳ್ಕೊಡ್ತೀನಿ ಅಂತ ವಿದ್ಯೆನ ವ್ಯಾಪಾರ ಮಾಡ್ಕೊಂಡಿದ್ದಾರೋ ಅಂಥವರಿಗೆಲ್ಲ ಕಾಲಚಕ್ರ ಸರಿಯಾಗಿ ಪಾಠ ಕಲಿಸ್ತದೆ. ಯಾಕಂದರೆ ಅವರು ಏನು ತಿಂದಿದ್ದಾರೋ ಅದು ಕಕ್ಕಲೇಬೇಕು, ಕಾಲ ಕಕ್ಕಿಸ್ತದೆ. ಬ್ರಹ್ಮಾಸ್ತ್ರ ಯಾವಾಗ ನಡೀತದೋ ಆವಾಗ ಅದು ಯಾರ ಮಾತು ಕೇಳಲ್ಲ. ಬ್ರಹ್ಮಾಸ್ತ್ರ ನಡೆಯೋದೇ ಪರಿವರ್ತನೆ ಮಾಡಲಿಕ್ಕೆ, ಬದಲಾಯಿಸಲಿಕ್ಕೆ. ಈ ಪೃಥ್ವಿಯ ಮೇಲೆ ಪರಿವರ್ತನೆ ಮಾಡಲೇಬೇಕು, ಪರಿವರ್ತನೆ ತರಬೇಕಾಗ್ತದೆ. ವಿದ್ಯೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕಿರೋದು. ಬಗಲಾಮುಖಿ ಮಾಡಿದ್ರೆ ಶತ್ರು ನಷ್ಟ ಆಗ್ತಾರೆ. ಶತ್ರು ನಷ್ಟ ಆಗಲ್ಲ, ನಾವು ನಷ್ಟ ಆಗ್ತೀವಿ. ಬಗಲಾಮುಖಿ ಅಂದರೆ ಏನು ತಮಾಷೆ ಅಂದ್ಕೊಂಡಿದ್ದೀವ ನಾವು ಮಂತ್ರ ಹೇಳಿಬಿಟ್ರೆ ಅವಳು ಬಂದುಬಿಟ್ಟು ಶತ್ರುನ ಸಂಹಾರ ಮಾಡ್ಕೊಂಬರ್ತಾಳೆ. ಅಷ್ಟು ಅಗ್ಗನ ಮಹಾವಿದ್ಯೆ ಅಂದರೆ, ಅಷ್ಟು ಅಗ್ಗನ. ಅವಳು ಸ್ವಯಂ ಮಹಾಮಂತ್ರಿಣಿ ವಿದ್ಯೆ, ತನ್ನ ರಕ್ಷಣೆ ತಾನೇ ಮಾಡಬಲ್ಲಳು. ನಾವು ಮಂತ್ರ ಹೇಳಿದ ಮಾತ್ರಕ್ಕೆ ಅವಳು ಬಂದುಬಿಡಲ್ಲ. ಯಾರಾದರೂ ಲೋಭದಿಂದ ಅವಳ ದುರುಪಯೋಗ ಮಾಡಿದ್ರೆ ಅವರ ಪತನನು ಅವಳೇ ಮಾಡ್ತಾಳೆ. ಅವಳ ಒಂದು ಗದೆ ಪ್ರಹಾರದಿಂದ ಇಡೀ ಸಮೂಹವನ್ನೇ ನಾಶ ಮಾಡಬಲ್ಲಳು. ಆ ದೇವಿನ, ಭಗವತಿನ ಕೇವಲ ಸಮರ್ಪಣೆಯಿಂದ ಮಾತ್ರ ಪ್ರಾಪ್ತಿ ಮಾಡ್ಕೊಳ್ಬಹುದು. ಈ ಬ್ರಹ್ಮಾಸ್ತ್ರದ ಒಳಗೆ ನಾವು ಹೋಗಬೇಕಂದ್ರೆ ಮೊದಲು ನಮ್ಮ ಅಂಧವಿಶ್ವಾಸನ ನಾವು ಮುರಿಬೇಕಾಗ್ತದೆ. ನಮ್ಮ ಪ್ಯಾಟರ್ನ್ನ ಕ್ಲಿಯರ್ ಮಾಡಬೇಕಾಗ್ತದೆ. ನಮ್ಮ ಒಳಗೇನು ಆತ್ಮ, ಸಾಕ್ಷಿ, ಮನಸ್ಸು, ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬ್ರಹ್ಮಾಸ್ತ್ರ ಯಾವ ರೀತಿ ಉತ್ಪತ್ತಿ ಆಗ್ತದೆ? ಬ್ರಹ್ಮನ ಆಗಮನ ನಮ್ಮೊಳಗೆ ಆದಾಗ, ಬ್ರಹ್ಮನ ಉತ್ಪತ್ತಿ ಪ್ರಕಟ ನಮ್ಮೊಳಗೆ ಆದಾಗ ಬ್ರಹ್ಮಾಸ್ತ್ರದ ಉತ್ಪತ್ತಿ ಆಗ್ತದೆ. ಆ ಚೈತನ್ಯ ಬ್ರಹ್ಮ ನಮ್ಮೊಳಗೆ ರಮಣ ಮಾಡಿದಾಗ ಬ್ರಹ್ಮಾಸ್ತ್ರದ ಉತ್ಪತ್ತಿ ಆಗ್ತದೆ. ಆವಾಗ ಈ ಪ್ರಕೃತಿ ವಶೀಭೂತ ಆಗ್ತದೆ. ಅದೇ ಸ್ತಂಭನ ಮಾಡುತ್ತೆ, ಅದೇ ಮಾರಣ ಮಾಡುತ್ತೆ, ಅದೇ ವಶೀಕರಣ ಮಾಡುತ್ತದೆ. ಆ ದೇವಿನೇ ಉಚ್ಚಾಟನೆಯೂ ಮಾಡ್ತದೆ. ಬಗಲಾಮುಖಿಯ ಜಾಗೃತಿ ಆದಮೇಲೆ ಸತ್ಯದ ಕಡೆ, ಧರ್ಮದ ಕಡೆ ಆ ವ್ಯಕ್ತಿ ನಡೀತಾನೆ. ಈ ಬ್ರಹ್ಮಾಸ್ತ್ರ ವಿದ್ಯೆ ಈ ಆಸೆ ಬುರುಕ, ಲೋಭಿಗಾಗಿ ಇರುವಂತಹ ವಿದ್ಯೆ ಅಲ್ಲ. ನನಗೇನೋ ಪಡಿಬೇಕು ಅಥವಾ ಏನೋ ಕಳ್ಕೋಬೇಕು ಅನ್ನೋರಿಗೋಸ್ಕರ ಅಲ್ಲ. ಬ್ರಹ್ಮಾಸ್ತ್ರ ವಿದ್ಯೆಗೆ ತನ್ನನ್ನು ತಾನು ಅರ್ಪಿಸುವ, ಸಮರ್ಪಿಸುವ ಸಾಧಕ ಬೇಕು. ಅಂಥವನಿಗೆ ಈ ಬ್ರಹ್ಮಾಸ್ತ್ರ ವಿದ್ಯೆ ಒಲಿತದೆ. ಧರ್ಮಕ್ಕಾಗಿ, ಸತ್ಯಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವವನಿಗೆ ಈ ವಿದ್ಯೆ ಸಿದ್ಧಿಸ್ತದೆ. ಯಾಕಂದರೆ ಇದರ ಪ್ರಭಾವ ಏನಿದೆ, ಈ ಬ್ರಹ್ಮಾಸ್ತ್ರದ ಪ್ರಭಾವದಿಂದ ದೇವಮಂಡಲ, ಯಕ್ಷಮಂಡಲ, ಗಂಧರ್ವ ಮಂಡಲ, ಕಿನ್ನರ ಮಂಡಲ, ಎಷ್ಟೆಲ್ಲ ಮಂಡಲಗಳಿವೆಯೋ ಅವೆಲ್ಲವೂ ನಮ್ಮ ಸ್ತುತಿ ಮಾಡಲಿಕ್ಕೆ ಹಿಂದೆ ಬರ್ತವೆ. ಯಾಕಂದರೆ ಬ್ರಹ್ಮನ ಉದಯ ಆಗಿದೆ.